ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳು ರಾಶಿ ಪರಿವರ್ತನೆ 1ನೇ ತಾರೀಕು ಮಾರ್ಚ್ 2026 ಶುಕ್ರ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರತ್ಯಾಗ ಮಾಡ್ತಾನೆ. 14 ಮಾರ್ಚ್ 2026 ಸೂರ್ಯಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಆಗ್ತಾನೆ. ಈ ಗ್ರಹಗಳು ಮತ್ತು ನಕ್ಷತ್ರಗಳ ಸಂಚಾರದ ಮೇಲೆ ಕನ್ಯಾ ರಾಶಿ ಜಾತಕರಿಗೆ ಮಾರ್ಚ್ 2026 ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ತಿಂಗಳು 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ 19ನೇ ತಾರೀಕಿಗೆ ಅಂತ್ಯ ಆಗುತ್ತೆ ಅನ್ನೋ ತಿಳ್ಕೊಳ್ಳಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಚಾಂದ್ರಮಾನ ಯುಗಾದಿ ಹಬ್ಬ ಆಗೋಕ್ಕಿಂತ ಮೊದಲು ಅಂದ್ರೆ 3/3/2026 ಮಂಗಳವಾರ ಹೋಳಿ ಹುಣ್ಣಿಮೆ ಮತ್ತು ಖಗ್ರಾಸ ಚಂದ್ರಗ್ರಹಣದ್ದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಅದು ಭಾರತ ದೇಶದಲ್ಲಿ ಕಾಣಿಸುತ್ತೆ. ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಈಗ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತಹ ಬುಧ ಅಂದಿದ ತಕ್ಷಣನೇ ನಿಮ್ಮ ರಾಶಿಯಾಧಿಪತಿ ಮತ್ತು ನಿಮಗೆ ದಶಮಾಧಿಪತಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆರು ಅಂದಾಗ ಷಷ್ಠಮ ಭಾವ ಅಂದ್ರೆ ನಿಮಗೆ 6ನೇ ಮನೆ ಅಂದಾಗ ಗೋಚಾರದಲ್ಲಿ ಬುಧ ಶುಭ ಫಲ ಕೊಡ್ತಾನ. ಯಾರಿಂದ ನಿಮಗೆ ಒಳ್ಳೇದಾಗ್ಬೋದು? ನಿಮ್ಮ ಸೋದರ ಮಾವನಿಂದ ಈ ತಿಂಗಳು ಸಹಾಯ ಪಡಿಬಹುದು, ಅನುಕೂಲ ಆಗುತ್ತೆ. ನಿಮ್ಗೇನಾದ್ರೂ ಪುರುಷ ಜಾತಕರಾಗಿದ್ದು ಗರ್ಲ್ ಫ್ರೆಂಡ್ಸ್ ಇದ್ರೆ ಅವರಿಂದ ನಿಮಗೆ ಸಹಾಯ ಆಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ರೆ ಬಾಯ್ ಫ್ರೆಂಡ್ಸ್ ಇಂದ ನಿಮ್ಗೆ ಸಹಾಯ ಆಗುತ್ತೆ. ಅಕೌಂಟೆಂಟ್ ಅಥವಾ ಯಾವ್ದಾದ್ರು ಪುಸ್ತಕಗಳು ಪಬ್ಲಿಷ್ ಮಾಡ್ಬೇಕಂದ್ರೆ ಮಾಡ್ಬೋದು. ಸ್ಕಿನ್ ಡಾಕ್ಟರ್ಗಳಿಗೆ ತುಂಬಾ ಒಳ್ಳೆ ಲಾಭ ಆಗುತ್ತೆ. ಲಾಯರ್ಗಳಿಗೂ ಕೂಡ ಒಳ್ಳೆ ಲಾಭ ಈ ತಿಂಗಳು ಮಾಡ್ತಾರೆ. ಯಾರು ಕಾಮಿಡಿ ಆಕ್ಟರ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಉಂಟಾಗುತ್ತೆ. ಬುಧ ಗೋಚಾರದಲ್ಲಿ 6ನೇ ಮನೆಯಲ್ಲಿದ್ರು ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಉತ್ತಮವಾದ ವಸ್ತ್ರ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಆಮೇಲೆ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಸಹೋದ್ಯೋಗಿಗಳ ಜೊತೆ ಉತ್ತಮ ಬಾಂಧವ್ಯ ಉಂಟಾಗುತ್ತೆ. ಬರಹಗಾರರಿಗೆ ಉತ್ತಮವಾದಂತಹ ಕಾಲ. ಮಾನಸಿಕವಾಗಿ ತೃಪ್ತಿ, ಶತ್ರುಗಳ ಮೇಲೆ ವಿಜಯ, ಇವೆಲ್ಲ ಕೂಡ ಕನ್ಯಾ ರಾಶಿಯವರಿಗೆ ಬುಧ ಶುಭ ಫಲವನ್ನ ಕೊಡ್ತಾನೆ. ಹಾಗಾದ್ರೆ ಕುಜ ನಿಮಗೆ ಜನ್ಮ ರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ 6ನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಯಂಗರ್ ಸಿಬ್ಲಿಂಗ್ಸ್ ಇಂದನೂ ಅನುಕೂಲ ಆಗುತ್ತೆ. ಪೊಲೀಸ್ ಆಫೀಸರ್ಸ್ಗಳಿಗೆ ತಮಗೆ ಬೇಕಾದಂತ ಸ್ಥಳಗಳಿಗೆ ವರ್ಗಾವಣೆ ಆಗುತ್ತೆ. ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇಂಜಿನಿಯರ್ಸ್ಗಳು ಕೂಡ ಒಳ್ಳೆ ಕಾಲ. ಆಮೇಲೆ ಡಾಕ್ಟರ್ಗಳಲ್ಲಿ ಸರ್ಜನ್ಸ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಉತ್ತಮವಾದಂತ ಕಾಲ, ಒಳ್ಳೆ ಧನಲಾಭ. ಮತ್ತೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಟೈಮ್ ಚೆನ್ನಾಗಿರುತ್ತೆ. ಯಾರ್ಯಾರಿಗೂ ಕುಜದಶೆ ನಡೀತಾ ಇದೆ ನಿಮಗೆಲ್ಲ ಒಳ್ಳೆ ಫಲ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಸಕಲ ಕಾರ್ಯಗಳಲ್ಲಿ ಜಯ ವಿಜಯ ಪ್ರಾಪ್ತಿಯಾಗುತ್ತೆ. ಆದರೆ ಅಪಘಾತ ಆಗುವಂಥದ್ದು, ಆದ್ರೆ ಶರೀರದಲ್ಲಿ ರಕ್ತಕ್ಕೆ ಕಾರಕ ಯಾರು? ಕುಜ. ರಕ್ತ ಕೆಡುವಂತಹ ಸಾಧ್ಯತೆಗಳು ಕೂಡ ಇದೆ. ವ್ಯವಸಾಯದಲ್ಲಿ ಆದಾಯ ಹೆಚ್ಚಾಗುತ್ತೆ. ಹಾಗಾದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡುವಂಥವ್ರು ಈ ತಿಂಗಳಲ್ಲಿ ಅಂದ್ರೆ ಸೂರ್ಯ ಮತ್ತು ಶುಕ್ರ. ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದಿಂದ, ರಾಜಕಾರಣಿಗಳಿಂದ ನೀವು ಸಹಾಯ ಪಡೆಯೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಹಠಮಾರಿತನ ಇರುತ್ತೆ. ಶೀಘ್ರ ಕೋಪ ನಿಮಗೆ ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶುಕ್ರ ಕೂಡ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡಲ್ಲ. ದಾಂಪತ್ಯ ಜೀವನದಲ್ಲಿ ಕಷ್ಟ, ಕೆಟ್ಟ ಸ್ತ್ರೀ ಸಹವಾಸದಿಂದ ತೊಂದರೆ, ತೊಡಕುಗಳು, ಗುಪ್ತ ವ್ಯಾಧಿಗಳು, ಮೂತ್ರವ್ಯಾಧಿ, ಯೂರಿನರಿ ಇನ್ಫೆಕ್ಷನ್ಗಳು ಆಗುವಂಥದ್ದು. ಸ್ತ್ರೀ ಮೂಲಕ ಕನ್ಯಾ ರಾಶಿ ಜಾತಕರು ಸಂಕಷ್ಟಗಳನ್ನ ಅನುಭವಿಸುವಂತಹ ಪರಿಸ್ಥಿತಿಗಳು ಉದ್ಭವ ಆಗತ್ತೆ. ಯಾರ ಕನ್ಯಾ ರಾಶಿ ಜಾತಕರಿದ್ದೀರಿ
ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿಸಿ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ. ಇದೆಲ್ಲ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲರಿಗೆ ಬೆಳಕನ್ನು ತೋರಿಸುವಂತಹ ಕೆಲಸವನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.